ಸುಪ್ರೀಂ ಕೋರ್ಟಿನ ಆದೇಶದ ಅನುಗುಣವಾಗಿ ಮೀಸಲಾತಿ ಜಾರಿ ಆಗಲೇಬೇಕು. ಇವರು ರಸ್ತೆ ಮೇಲೆ ಓಡಾಟ ಕಷ್ಟ ಆಗ್ತದೆ. ಅದಕ್ಕೆ ವಿಧಾನಸೌಧದಲ್ಲಿ ಕುರ್ಚಿ ಅಗಳಾಡಕ್ಕೆ ಶುರು ಆಗ್ತದೆ. ಯಾವುದಾದ್ರೂ ಒಂದು ವರದಿಯನ್ನು ಒಪ್ಕೊಂಡು ಮಾಡಿಬಿಡಿ. ಯಾವ ಸ್ಟ್ಯಾಂಡ್ ಇರುತ್ತೆ ಸರ್ ನಿಮ್ದು? ನಮ್ಮದು ಮೀಸಲಾತಿ ಬಹಳ ಸ್ಪಷ್ಟವಾಗದ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಮತ್ತು ಸುಪ್ರೀಂ ಕೋರ್ಟಿನ ಆದೇಶದ ಅನುಗುಣವಾಗಿ ಮೀಸಲಾತಿ ಜಾರಿ ಆಗಲೇಬೇಕು. ಮತ್ತು ಅವರೇ ನೇಮಿಸಿದಂಥ ನಾಗಮೋಹನ್ ದಾಸ್ ವರದಿ ಆಗಲಿ, ನ್ಯಾಯಮೂರ್ತಿ ಸದಾಶಿವಯ್ಯನವ್ರ ವರದಿ ಆಗಲಿ, ಅಥವಾ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ವರದಿ ಆಗಲಿ, ಯಾವುದಾದ್ರೂ ಒಂದು ವರದಿಯನ್ನು ಒಪ್ಕೊಂಡು ಮಾಡಿಬಿಡಿ. ಒಟ್ಟಿನಲ್ಲಿ ಮಾಡಬೇಕು. ನೆನಗುದಿಗೆ ಬೀಳಬಾರ್ದು ಅಂತ. ನೆನಗುದ್ರಿಗೆ ಬಿದ್ದರೆ ಇವರು ರಸ್ತೆ ಮೇಲೆ ಓಡಾಟ ಕಷ್ಟ ಆಗ್ತದೆ. ಅದಕ್ಕೆ ವಿಧಾನಸೌಧದಲ್ಲಿ ಕುರ್ಚಿ ಅಗಳಾಡಕ್ಕೆ ಶುರು ಆಗ್ತದೆ. ಇದಿಷ್ಟು ಗೋವಿಂದ ಕಾರಜೋಳ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಏನು ಒಂದು ವೇಳೆ ಸರ್ಕಾರ ಮೀಸಲಾತಿ ಹೋರಾಟದಲ್ಲಿ ಏನಾದರೂ ವಿಳಂಬ ಮಾಡಿದ್ರೆ ಸರ್ಕಾರ ಅಳ್ಳಾಡಿಸ್ತೀವಿ ಅಂತಕ್ಕಂಥದ್ದು ಒಂದು ಬಹಳ ಖಡಕ್ಕಾದಂಥ ವಿಚಾರವನ್ನು ಹೊರಹಾಕಿದ್ದಾರೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ.